ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯನ್ನು ಕಾಯುವ ಎಲ್ಲ ದೇವರ ಮಕ್ಕಳಿಗೂ ಸ್ತೋತ್ರ. ಕಣ್ಣೀರಿನ ಮುರೆಗಳು ಏಳು ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಈ ದಿನವೂ ನಾವು ಧ್ಯಾನಿಸುವ ದೇವರ ವಾಕ್ಯವು ದಾನಿಯೇಲನು ಬರಹದ ಸತ್ಯವನ್ನ ವಿವರಿಸಿದನು. ದಾನಿಯೇಲ ಗ್ರಂಥದ 5ನೇ ಅಧ್ಯಾಯದ 25ನೇ ವಚನದಿಂದ 28ನೇ ವಚನದವರೆಗೂ ಬಾಬೆಲಿನ ಅರಸನಾದ ಬೆಲೈಚರನ ಅರಮನೆಯ ಗೋಡೆಯ ಮೇಲೆ ದೇವರ ಕೈಯಿಂದ ಬರೆಯಲ್ಪಟ್ಟ ಮೆನೆ ತೆಕೆಲ್ ಉಪರಸಿನ್ ಎಂಬ ಬರಹವನ್ನು ದಾನಿಯೇಲನು ವಿವರಿಸುತ್ತಾನೆ. ಈ ಮಾತು ಇಬ್ರಿಯ ಭಾಷೆಯಲ್ಲಿ ಇರುವಂತದ್ದಾಗಿರುತ್ತದೆ. ಮೊದಲನೆಯದಾಗಿ ನಾವು ನೋಡುತ್ತೇವೆ, ಮೆನೆ ಅಂದರೆ ದೇವರು ಲೆಕ್ಕ ಮಾಡಿದ್ದಾನೆ. ಇಲ್ಲಿ ಏನನ್ನು ತಿಳಿಸುತ್ತದೆ ಅಂದರೆ, ನಿನ್ನ ರಾಜ್ಯದ ದಿನಗಳನ್ನು ದೇವರು ಲೆಕ್ಕ ಮಾಡಿದ್ದಾನೆ. ಅಂದರೆ ಅರಸನಿಗೆ ದೇವರು ಕೊಟ್ಟ ಅವಕಾಶಗಳು ಒಂದು ಮಿತಿ ಇದೆ. ಮನುಷ್ಯರು ತನ್ನ ಜೀವಿತವನ್ನ ಇಷ್ಟ ಬಂದ ಹಾಗೆ ಜೀವಿಸಬಹುದೆಂದು ಅಂದುಕೊಂಡರೂ ದೇವರ ಮುಂದೆ ಪ್ರತಿಯೊಬ್ಬರ ಜೀವಿತಕ್ಕೂ ಲೆಕ್ಕವಿದೆ. ಮನುಷ್ಯನ ಲೆಕ್ಕಗಳು ವಿಧ ವಿಧವಾಗಿ ಇರುತ್ತದೆ. ಮನುಷ್ಯನ ಲೆಕ್ಕಗಳು ಸುಳ್ಳಾಗಬಹುದು, ಆದರೆ ಎಲ್ಲ ಲೆಕ್ಕದ ಮುಂದೆ ದೇವರ ಲೆಕ್ಕವೇ ನ್ಯಾಯವಾಗಿದೆ, ನಿಜವಾಗಿದೆ. ಎರಡನೇದಾಗಿ, ತೆಕೇಲ್, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟೆ. ದೇವರ ಆತ್ಮನ ಮೂಲಕವಾಗಿ ದಾನಿಯೇಲನು ಹೇಳಿದ್ದು, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿದೆ ಎಂದು ಕಂಡು ಬಂದಿದಿ. ಸಂಪತ್ತು ಮತ್ತು ವೈಭವವನ್ನ ಹೊಂದಿದ್ದನು, ಆದರೆ ದೇವರ ತಕ್ಕಡಿಯಲ್ಲಿ ಅವನ ಆತ್ಮಿಕ ಸ್ಥಿತಿಯು ಕಡಿಮೆಯಾಗಿತ್ತು. ಗಮನಿಸಿರಿ ಪ್ರೀತಿಯ ದೇವರ ಮಕ್ಕಳೇ, ಹೊರಗೆ ನಾವು ದೊಡ್ಡವರಾಗಿರಬಹುದು, ಅದು ಮುಖ್ಯವಲ್ಲ. ದೇವರ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಎಂಬುವುದು ಬಹಳ ಬಹಳ ಮುಖ್ಯವಾಗಿದೆ. ಲೋಕದ ಮುಂದೆ ನಾವು ಜನಪ್ರಿಯರಾಗಬಹುದು, ಬಹಳ ದೊಡ್ಡ ಕೀರ್ತಿಯನ್ನು ಹೊಂದಿರಬಹುದು, ಸಾಕಷ್ಟು ಜನರ ಬೆಂಬಲ ನಮಗೆ ಇರಬಹುದು, ನಾವು ಹೋಗುವ ಸ್ಥಳದಲ್ಲೆಲ್ಲ ಸನ್ಮಾನಕ್ಕೆ ಯೋಗ್ಯರಾಗಿರಬಹುದು. ನನ್ನ ಅಭಿಪ್ರಾಯವೇನೆಂದರೆ, ಅನೇಕರು ಲೋಕದ ಕೀರ್ತಿಗೆ ಹೋದರು, ಆದರೆ ಕೊನೆಗೆ ಯೇಸಯ್ಯನನ್ನೇ ಮರೆತು ಹೋದರು ಎಂದು ನಾವು ನೋಡುತ್ತೇವೆ. ತಂದೆಯಾದ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆತನ ಪ್ರೀತಿಯನ್ನ ನಾವು ಕಾಪಾಡಿಕೊಂಡು ನಡೆಯುವಂಥದ್ದು ಬಹಳ ಸೂಕ್ತವಾಗಿರುವಂಥ ಸಂಗತಿಯಾಗಿದೆ. ಗಮನಿಸಿರಿ ಪ್ರಿಯರೇ, ಮನುಷ್ಯರ ಪ್ರಶಸ್ತಿಗಿಂತ ದೇವರ ತಕ್ಕಡಿಯೇ ನಿಜವಾದ ಅಳತೆಯಾಗಿದೆ. ಮೂರನೇದಾಗಿ, ಉಪರ್ಸಿನ್ ಅಂದರೆ ಈ ಮಾತಿನ ಅರ್ಥ ರಾಜ್ಯವು ವಿಭಾಗಿಸಲ್ಪಟ್ಟಿದೆ. ಇಲ್ಲಿ ಅವನ ರಾಜ್ಯದ ಅಂತ್ಯವು ಸಮೀಪಿಸಿತು. ಅವನ ಅಧಿಕಾರವು ಇನ್ನೊಬ್ಬನಿಗೆ ಕೊಡಲ್ಪಡಬೇಕಾಗಿತ್ತು. ಗಮನಿಸಿರಿ ಪ್ರೀತಿಯ ದೇವರ ಮಕ್ಕಳೇ, ಅಂದರೆ ದೇವರ ತೀರ್ಪನ್ನು ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಹಳ ಜನರು ಇವತ್ತಿನ ದಿನಮಾನಗಳಲ್ಲಿ ಏನು ಮಾಡುತ್ತಾ ಇದ್ದಾರೆ ಅಂದರೆ, ಈಗ ಮಜಾ ಮಾಡೋಣ, ಮೋಜ್ ಮಾಡೋಣ, ಮಸ್ತಿ ಮಾಡೋಣ, ಏನೆಲ್ಲ ಅನುಭವಿಸಬೇಕಾಗಿದೆಯೋ ಎಲ್ಲವನ್ನ ಅನುಭವಿಸೋಣ, ಸಂತೋಷಿಸೋಣ ಎಂಬುದಾಗಿ ನಿಂತಿದ್ದಾರೆ. ಆಮೇಲೆ ಬಂದು ದೇವರಿಗೆ ಕಾಣಿಕೆಯನ್ನು ಕೊಟ್ಟು 4 ಜನರಿಗೆ ಊಟವನ್ನು ಹಾಕಿ, ಸ್ವಲ್ಪ ಜನ ಬಡ ಮಕ್ಕಳಿಗೆ ಅನ್ನ ವಸ್ತ್ರವನ್ನು ನೀಡಿ ನಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳೋಣ ಎಂದು ಅಂದುಕೊಳ್ಳುತ್ತಾ ಇದ್ದಾರೆ. ಪ್ರಿಯನೇ, ನಿನಗೆ ಸತ್ಯ ಗೊತ್ತಿದ್ದರೂ ಅಸತ್ಯದಲ್ಲಿ ಹೋಗುವುದಾದರೆ ಇದು ಹೇಗೆ ಸಾಧ್ಯ? ಕ್ಷಮಾಪಣೆ ಸಿಗುವುದೋ? ದೇವರ ಆತ್ಮನು ತಿಳಿಸುವ ಸಂಗತಿ ಏನೆಂದರೆ, ಸಂತೋಷ ಪಡುವುದಾದರೆ ಕರ್ತನಲ್ಲಿ ಸಂತೋಷ ಪಡು. ದೀರ್ಘಕಾಲದ ಸಂತೋಷ, ವ್ಯಸನವಿಲ್ಲದ ಸಂತೋಷ, ನಿತ್ಯ ನಿರಂತರವಾಗಿರುವಂಥ ಸಂತೋಷ, ನಿನ್ನ ಬಾಳನ್ನು ಬೆಳಗಿಸುವ ಸಂತೋಷ, ನಿನ್ನ ದುಃಖವನ್ನೆಲ್ಲ ನೀಗುವ ಸಂತೋಷ, ನಿನ್ನ ಜೀವಿತ ಸುಂದರವಾಗಿ ಇಡುವ ಸಂತೋಷ, ಅದು ದೇವರ ಮನೆಯಾಗಿದೆ, ದೇವರ ಸನ್ನಿಧಿಯಾಗಿದೆ. ಆಮೇನ್. ಗೋಡೆಯ ಮೇಲೆ ಬರೆದದ್ದು ಕೈಯಾದರೂ ತೀರ್ಪು ಕೊಟ್ಟದ್ದು ದೇವರು. ದೇವರೇ ನಮ್ಮನ್ನು ಸೃಷ್ಟಿಸಿರುವುದಾದರೂ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನ್ಯಾಯ ತೀರ್ಪು ಉಂಟು. ಬೆಲೈಚರನು ಆ ರಾತ್ರಿಯಲ್ಲಿ ದೇವರ ಪವಿತ್ರ ವಸ್ತುಗಳನ್ನು ಅವಮಾನಿಸಿದನು, ತನ್ನ ಅಹಂಕಾರದಲ್ಲಿ ಸಂತೋಷ ಪಡುತ್ತಿದ್ದನು. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನ ಅರಮನೆಯ ಗೋಡೆಯ ಮೇಲೆ ದೇವರ ಸಂದೇಶ ಕಾಣಿಸಲ್ಪಟ್ಟಿತು. ಇದು ಕೇವಲ ಗೋಡೆಯ ಮೇಲೆಯ ಬರಹ ಅಲ್ಲ, ಅವನ ಜೀವನದ
ಅಂತ್ಯ ಘೋಷಣೆಯಾಗಿತ್ತು. ಎಷ್ಟು ಸಾರಿ ದೇವರು ವಾಕ್ಯದ ಮೂಲಕ, ಕನಸುಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ, ಪ್ರವಾದನೆಗಳ ಮೂಲಕ, ಹಾಡುಗಳ ಮೂಲಕ ನಮ್ಮೊಂದಿಗೆ ಮಾತಾಡಿರಬಹುದು. ದೇವರು ಈ ರೀತಿಯಲ್ಲಿ ನಮ್ಮನ್ನು ಕೇಳುವ ಪ್ರಶ್ನೆಯಾಗಿದೆ. ಹಾಗಾಗಿ ದೇವರ ಆತ್ಮನ ಮೂಲಕವಾಗಿ ನಾವು ಪುಷ್ಟಿಯಾಗಬೇಕು. ಒಂದು ಉದಾಹರಣೆ, ಒಂದು ಊರಿನಲ್ಲಿ ಬಹಳ ದೊಡ್ಡ ಮರವಿತ್ತು. ಅದು ಹೊರಗಿಂದ ನೋಡಲು ಬಹಳ ಬಲಿಷ್ಠವಾಗಿತ್ತು. ಅದರ ರೆಂಬೆಗಳು ವಿಶಾಲವಾಗಿದ್ದವು, ಎಲೆಗಳು ಹಸಿರಾಗಿದ್ದವು. ಎಲ್ಲರೂ ಈ ಮರವನ್ನು ಇನ್ನೂ ಹಲವು ವರ್ಷಗಳು ಈ ಮರವು ನಿಲ್ಲುತ್ತದೆ ಅಂದುಕೊಂಡರು. ಆದರೆ ಅದರ ಬೇರುಗಳು ಒಳಗಿನಿಂದ ಕೊಳೆಯುತ್ತಿದ್ದವು. ಒಂದು ರಾತ್ರಿ ದೊಡ್ಡ ಬಿರುಗಾಳಿ ಬೀಸಿತು. ಹೊರಗಿನಿಂದ ಬಲಿಷ್ಠವಾಗಿ ಕಾಣುತ್ತಿದ್ದ ಆ ಮರದ ಬೇರು ಸಮೇತ ನೆಲಕ್ಕೆ ಉರುಳಿತು. ಅದೇ ರೀತಿ ಬೆಲೈಚರನ ರಾಜ್ಯವು ಹೊರಗೆ ಬಲಿಷ್ಠವಾಗಿ ಕಾಣಿಸುತ್ತಿತ್ತು. ಅವನ ಬಳಿ ಅರಮನೆ, ಅಧಿಕಾರ, ಸಂಪತ್ತು ಮತ್ತು ಸೈನ್ಯವಿತ್ತು. ಆದರೆ ಒಳಗಿನ ಅವನ ಹೃದಯವು ದೇವರ ವಿರುದ್ಧವಾಗಿತ್ತು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಎಷ್ಟು ಮಾತ್ರವೂ ಹೆಚ್ಚಿಸಿಕೊಳ್ಳಬಹುದು. ಆದರೆ ನಮ್ಮ ಜೀವನದ ದಿನಗಳು ದೇವರ ಕೈಯಲ್ಲಿವೆ. ನಾವು ನಮ್ಮ ಜೀವನ ನಮ್ಮದೇ ಎಂದು ಅಂದುಕೊಳ್ಳಬಹುದು. ಆದರೆ ಧರ್ಮಶಾಸ್ತ್ರವು ಹೇಳುತ್ತದೆ, ಕೀರ್ತನೆ 90ನೇ ಅಧ್ಯಾಯದ 12ನೇ ವಚನವು ನಮಗೆ ಈ ರೀತಿಯಾಗಿ ತಿಳಿಸುತ್ತದೆ, ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇದು ದೇವರ ಕೈಯಲ್ಲ, ದೇವರ ಸನ್ನಿಧಿಯಿಂದ ಬಂದಂಥ ಬಲವಾದ ಹಸ್ತವಾಗಿತ್ತು. ದೇವರ ಸನ್ನಿಧಿಯನ್ನು ಹಗರವಾಗಿ ತೆಗೆದುಕೊಳ್ಳಬೇಡ. ದೇವರ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡ. ದೇವರ ವಾಕ್ಯವನ್ನು ಕೇಳಿದಾಗ ಹೃದಯವನ್ನು ತಗ್ಗಿಸಿಕೊ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ಸಂಪ್ರದಾಯಗಳು ಎಷ್ಟೇ ಹೆಚ್ಚಾದರೂ ಸತ್ಯವು ಎಂದಿಗೂ ಕಡಿಮೆಯಾಗಬಾರದು. ಇಂದಿನ ಸಮಾಜದಲ್ಲಿ ಕಾಲಕಾಲಕ್ಕೆ ಹೊಸದಾದ ಸಂಪ್ರದಾಯಗಳು, ಆಚರಣೆಗಳು, ಪದ್ಧತಿಗಳು ಇರುತ್ತವೆ. ಆದರೆ ಸಾಮಾಜಿಕವಾಗಿ ಸಾಮಾನ್ಯವಾಗಿ ಇರಬಹುದು. ಆದರೆ ಒಬ್ಬ ಕ್ರೈಸ್ತನು ಅವುಗಳನ್ನು ಮಾಡುವುದಕ್ಕಿಂತ ಮೊದಲು ಇದು ದೇವರ ವಾಕ್ಯಕ್ಕೆ ಅನುಸಾರವಾಗಿದೆಯಾ ಎಂಬುದಾಗಿ ಆಲೋಚಿಸುವುದು ಬಹಳ ಮುಖ್ಯವಾಗಿರುವಂಥ ಸಂಗತಿಯಾಗಿದೆ. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆಯಾ? ಇದು ನನ್ನ ನಂಬಿಕೆಯನ್ನು ದುರ್ಬಲಗೊಳಿಸುತ್ತದೆಯಾ ಎಂದು ಪರಿಶೀಲಿಸಬೇಕು. ಇವತ್ತಿನ ಕಾಲದಲ್ಲಿ ಎಷ್ಟೋ ಪದ್ಧತಿಗಳು ಹೆಚ್ಚಾಗುತ್ತಾ ಬರುತ್ತಾ ಇದೆ. ಸಂಪ್ರದಾಯ ಮಹತ್ವವಾದುದು ಅಲ್ಲ, ಕ್ರಿಸ್ತನು ಮಹತ್ವವಾದವನು. ಸಂಪ್ರದಾಯ ಬಹಳ ಅಪಾಯಕರವಾಗಿರುವಂಥ ಸಂಗತಿಯಾಗಿದೆ. ಮುಖ್ಯವಾದ ಆತ್ಮಿಕ ವಿಷಯವೇನೆಂದರೆ, ಕರ್ತನನ್ನು ಪ್ರೀತಿಸುವ ದೇವರ ಮಕ್ಕಳೇ, ಕ್ರೈಸ್ತ ಜೀವನದ ಆಧಾರ ಸಂಪ್ರದಾಯವಲ್ಲ, ಕ್ರಿಸ್ತನು ಮತ್ತು ದೇವರ ವಾಕ್ಯವಾಗಿದೆ. ದಾನಿಯೇಲ್ 5ನೇ ಅಧ್ಯಾಯದಲ್ಲಿ ಬೆಲೆಚೆರನು ತನ್ನ ಕಾಲದ ಸಂಪ್ರದಾಯ ಮತ್ತು ಔತಣದ ನಡುವೆ ದೇವರ ಪವಿತ್ರತೆಯನ್ನು ಅವಮಾನಿಸಿದನು. ಆಗ ದೇವರ ಸನ್ನಿಧಿಯಿಂದ ಆ ಕೈ ಬಂದು ಗೋಡೆಯ ಮೇಲೆ ಬರಹವನ್ನು ಬರೆಯಿತು. ಅದೇ ರೀತಿಯಲ್ಲಿ ಇವತ್ತು ಪ್ರಶ್ನೆ, ಎಲ್ಲರೂ ಮಾಡುತ್ತಾ ಇದ್ದಾರೆ ಎಂಬುದು ಕಾರಣವೇ, ಅಥವಾ ದೇವರ ವಾಕ್ಯವು ಏನು ಹೇಳುತ್ತದೆ? ಒಂದು ಮುಖ್ಯವಾದ ವ್ಯತ್ಯಾಸ, ಹಳದಿ ಬಣ್ಣ ಧರಿಸುವುದು ಪಾಪವೆಂದು ಸತ್ಯವೇದವು ಹೇಳುವುದಿಲ್ಲ. ಬಣ್ಣವನ್ನು ಧರಿಸುವುದು ಮತ್ತು ಅದಕ್ಕೆ ಧಾರ್ಮಿಕ ಅದೃಷ್ಟ, ಶುಭ ಶಕ್ತಿ ಎಂಬ ನಂಬಿಕೆ ಕೊಡುವುದು, ಇವು ಎರಡೂ ಒಂದೇ ವಿಷಯವಲ್ಲ. ಅದಾದ್ದರಿಂದ ಕ್ರೈಸ್ತನು ತನ್ನನ್ನು ತಾನೇ ತಿಳಿದುಕೊಳ್ಳಬೇಕು. ನಾನು ಇದನ್ನು ಕೇವಲ ಸಾಮಾಜಿಕ ಪದ್ಧತಿಯನ್ನಾಗಿ ಮಾಡುತ್ತಾ ಇದ್ದೇನೆ, ಅಥವಾ ಇದರಲ್ಲಿ ಯಾವುದೋ ಶುಭ ಶಕ್ತಿ, ರಕ್ಷಣೆ, ಅದೃಷ್ಟ ಅಥವಾ ಆತ್ಮಿಕ ಶಕ್ತಿ ಇದೆ ಎಂಬುದು ನಂಬುತ್ತೇನೆ. ಈ ಆಚರಣೆಯ ಹಿಂದೆ ಬೇರೆ ದೇವತೆ ಅಥವಾ ಧಾರ್ಮಿಕ ನಂಬಿಕೆ ಇದೆಯೇ? ಇದರಿಂದ ನನ್ನ ಕ್ರಿಸ್ತನ ಮೇಲಿನ ನಂಬಿಕೆಗೆ ಧಕ್ಕೆಯಾಗುತ್ತದೆಯೇ? ಕರ್ತನನ್ನು ಪ್ರೀತಿಸುವ ದೇವರ ಮಕ್ಕಳೇ, 1 ಕೊರಿಂಥ 10ನೇ ಅಧ್ಯಾಯದ 20ನೇ ವಚನದಿಂದ 21ನೇ ವಚನದಲ್ಲಿ ಹೇಳಿರುವ ವಾಕ್ಯವನ್ನು ಗಮನಿಸಿ ಓದಿರಿ ಎಂದು ಕೇಳಿಕೊಳ್ಳುತ್ತೇನೆ.
ಪೌಲನು ಅನ್ಯ ಆರಾಧನೆಯೊಂದಿಗೆ ಕ್ರಿಸ್ತನ ಆರಾಧನೆಯನ್ನು ಬೆರೆಸಿಕೊಳ್ಳುವರ ಬಗ್ಗೆ ಅಭಿಪ್ರಾಯವನ್ನಾಗಿ ಎಚ್ಚರಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲೊಂದು ಮಾತನ್ನ ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ಕ್ರೈಸ್ತರು ಸಮಾಜದಲ್ಲಿ ಬದುಕಬಹುದು, ಆದರೆ ಸಮಾಜದ ಪ್ರತಿಯೊಂದು ಆಚರಣೆಯನ್ನು ತನ್ನ ನಂಬಿಕೆಯ ಒಳಗೆ ತೆಗೆದುಕೊಳ್ಳಬಾರದು. ಸಂಪ್ರದಾಯವನ್ನು ಪರಿಶೋಧಿಸಬೇಕು. ದೇವರ ವಾಕ್ಯವು ಹಿಡಿದುಕೊಳ್ಳಬೇಕು. ಕ್ರಿಸ್ತನಿಗೆ ಸೇರಿದ ಹೃದಯವನ್ನು ಮಾತ್ರ ಕಾಪಾಡಿಕೊಳ್ಳಬೇಕು. ಮಕ್ಕಳಿಗೂ ಇದೇ ವಿಷಯವನ್ನು ಪ್ರೀತಿಯಿಂದ ಕಲಿಸಬೇಕು. ಎಲ್ಲರೂ ಮಾಡುತ್ತಾರೆ ಎನ್ನುವುದು ಕ್ರೈಸ್ತರಿಗೆ ಅಂತಿಮ ಕಾರ್ಯವಲ್ಲ. ಕರ್ತನಿಗೆ ಇದು ಇಷ್ಟವೋ ಎನ್ನುವುದೇ ಅಂತಿಮ ಪ್ರಶ್ನೆಯಾಗಿದೆ. ನಮ್ಮ ಜೀವನದ ಪ್ರತಿಯೊಂದು ಹಂತಗಳು ಅದು ದೇವರಿಗೆ ಮಹಿಮೆಯಾಗಿ ಇರಬೇಕು. ಕುಟುಂಬ ದೊಡ್ಡದಾಗಿರಬಹುದು, ವ್ಯಾಪಾರ ದೊಡ್ಡದಾಗಿರಬಹುದು, ಸ್ಥಾನಮಾನಗಳು ದೊಡ್ಡದಾಗಿರಬಹುದು. ಆದರೆ ದೇವರು ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ಹೊರಗಿನ ಬಲವು ಶಾಶ್ವತವಲ್ಲ. ಗಮನಿಸಿರಿ ಪ್ರಿಯರೇ, ಬೇರು ದೇವರಲ್ಲಿ ಇದ್ದರೆ ಬಿರುಗಾಳಿಯಲ್ಲಿಯೂ ನಿಲ್ಲಬಹುದು. ಬೇರು ದೇವರಲ್ಲಿ ಇಲ್ಲದಿದ್ದರೆ ಹೊರಗಿನ ವೈಭವ ಎಷ್ಟೇ ದೊಡ್ಡದಿದ್ದರೂ ಒಂದು ದಿನ ಕುಸಿದು ಹೋಗಬಹುದು. ಮನುಷ್ಯನು ತನ್ನ ಸಿಂಹಾಸನವನ್ನು ಬಲಪಡಿಸಬಹುದು, ಆದರೆ ದೇವರು ಎದ್ದು ನಿಂತಾಗ ಯಾವ ಸಿಂಹಾಸನವೂ ಉಳಿಯುವುದಿಲ್ಲ. ದೇವರಿಗೆ ಭಯಪಟ್ಟು ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವವನಿಗೆ ದೇವರು ಬಲವಾದ ಕೋಟೆಯಾಗಿರುತ್ತಾನೆ. ಇಂದು ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ನನ್ನ ಪ್ರಾರ್ಥನೆ ಹೇಗಿದೆ? ನನ್ನ ನಂಬಿಕೆ ಹೇಗಿದೆ? ನನ್ನ ಹೃದಯ ಹೇಗಿದೆ? ನಾನು ದೇವರಿಗೆ ನಂಬಿಗಸ್ತನಾಗಿದ್ದೇನೋ? ಪ್ರಿಯರೇ, ಮನುಷ್ಯರ ತಕ್ಕಡಿಯಲ್ಲಿ ನಾವು ಹೆಚ್ಚು ದೊಡ್ಡವರಾಗಿ ಕಾಣಿಸುತ್ತಿರಬಹುದು, ಆದರೆ ದೇವರ ತಕ್ಕಡಿಯಲ್ಲಿ ಹೇಗಿದ್ದಿ? ಅದೇ ನಿಜವಾದ ಅಳತೆಯಾಗಿದೆ. ನಮ್ಮ ತಂದೆಯಾದ ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸಿ ತನ್ನ ಮಹಾ ಕೃಪೆಯನ್ನ ತೋರಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನು ಲೆಕ್ಕಿಸಲಿಲ್ಲ. ನಮ್ಮ ಅಪರಾಧಗಳನ್ನು, ಪಾಪಗಳನ್ನು ಕ್ಷಮಿಸಿದ್ದಾನೆ. ಮತ್ತೆ ನಾವು ಅಪರಾಧ ಸ್ಥಾನಕ್ಕೆ ನಿಲ್ಲಬಾರದು. ರಷ್ಯಾ ದೇಶದಲ್ಲಿ ಜೂರ್ ವಂಶದ ರಾಜನು ರಾಜ್ಯಭಾರವನ್ನ ಮಾಡುತ್ತಿದ್ದನು. ಅವನು ತನ್ನ ಒಬ್ಬನೇ ಮಗನಾದ ರಾಜಕುಮಾರನನ್ನು ಪಟ್ಟಾಭಿಷೇಕ ಮಹಾ ಉತ್ಸಾಹವನ್ನು ನೆರವೇರಿಸಬೇಕೆಂದು ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದನು. ಮಾಸ್ಕೋ ನಗರವು ಅಲಂಕರಿಸಲ್ಪಟ್ಟು ಕಂಗೊಳಿಸುತ್ತಿತ್ತು. ಆದರೆ ಯಾರು ನೆನೆಸದ ಒಂದು ಸಂಭವವು ನಡೆದು ಹೋಯಿತು. ಆಕಸ್ಮಿಕವಾಗಿ ಒಬ್ಬ ಭಯಂಕರ ಕೊಲೆಗಾರನು ಅರಮನೆಯ ಒಳಗೆ ನುಗ್ಗಿ ರಾಜಕುಮಾರನನ್ನು ಕೊಲೆ ಮಾಡಿಬಿಟ್ಟನು. ಅವನು ತಪ್ಪಿಸಿಕೊಂಡು ಓಡಿ ಹೋಗುವಾಗ ಅರಮನೆಯ ಸೇವಕರು ಅವನನ್ನು ಹಿಡಿದುಕೊಂಡರು. ಇಲ್ಲಿ ಅರಸನ ಮನಸ್ಥಿತಿ ಹೇಗಿರಬಹುದು? ಆ ಸಮಯದಲ್ಲಿ ತನ್ನ ಏಕಪುತ್ರನನ್ನು ಕೊಲೆ ಮಾಡಿದವನನ್ನು ತಲೆಯಿಂದ ಕಾಲಿನವರೆಗೂ ಒಮ್ಮೆ ನೋಡಿದನು. ರಾಜನ ಕಣ್ಣುಗಳು ಕೋಪದಿಂದ ಕಿಡಿಕಾರುವುದಕ್ಕೆ ಬದಲಾಗಿ ದಯೆ, ಕರುಣೆ, ಪ್ರೀತಿಯು ಹೊರಸುರಿದವು. ತನ್ನ ಮಂತ್ರಿಯನ್ನು ಕರೆದು ಹೀಗೆ ಮಾತನಾಡಿದನು, ಇವನನ್ನು ರಾಜ ಗೌರವದಿಂದ ನನ್ನ ಮಗನ ಕೊಠಡಿಗೆ ಕರೆದೊಯ್ಯಿರಿ. ನನ್ನ ಮಗನ ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು ಇವನಿಗೆ ತೊಡಿಸಿರಿ ಅಂದನು. ಆ ಮಾತುಗಳು ಆ ಕೊಲೆಗಾರನ ಹೃದಯವನ್ನೇ ಹೊಡೆಯಿತು. ಎಂಥ ಮಹಿಮೆಯಾದ ಪ್ರೀತಿಯಲ್ಲವೇ! ತಂದೆಯಾದ ದೇವರು ಇದನ್ನೇ ನಮಗೆ ಮಾಡಿದ್ದಾನೆ. ಅಕ್ರಮಗಳಿಂದಲೂ ಪಾಪಗಳಿಂದಲೂ ತುಂಬಿದ ನಮ್ಮನ್ನು, ತಂದೆ ದೇವರ ಕೋಪಕ್ಕೆ ಗುರಿಯಾದ ನಮ್ಮನ್ನು ಪ್ರೀತಿಯಿಂದ ನೋಡಿದನು. ತನ್ನ ಒಬ್ಬನೇ ಮಗನನ್ನು ದಯೆ, ಕರುಣೆಯಿಲ್ಲದೆ ಜಡಿಯಲು ಸಿಲುಬೆಗೆ ಒಪ್ಪಿಸಿಕೊಟ್ಟದ್ದು ನಮ್ಮ ಮೇಲಿನ ಪ್ರೀತಿಯಿಂದ ಅಲ್ಲವೇ? ರೋಮ 5ನೇ ಅಧ್ಯಾಯದ 10ನೇ ವಚನವು ನಮಗೆ ಈ ರೀತಿಯಾಗಿ ತಿಳಿಸುತ್ತದೆ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರುವ ಆ ಮಗನಿಗಿರುವ ಜೀವದಿಂದ ನಮಗೆ ರಕ್ಷಣೆಯಾಗುವುದು ನಿಶ್ಚಯವಲ್ಲವೇ? ನಮ್ಮನ್ನು ಪ್ರೀತಿಸಿದ ತಂದೆಗೆ ಸ್ತೋತ್ರವಾಗಲಿ. ಅರಮನೆಯ ಗೋಡೆಯ ಮೇಲೆ ಬರೆದ ಆ ಬರಹದ ವಾಕ್ಯದ ಮೂಲಕವಾಗಿ ತಂದೆಯಾದ ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಆತನಿಗೆ ಮಹಿಮೆಯಾಗಲಿ. ಪ್ರತಿಯೊಂದು ಆಲೋಚನೆಗಳಲ್ಲಿ ನಾವು ಎಚ್ಚರವಾಗಿದ್ದು ಕರ್ತನ ಸನ್ನಿಧಿಯನ್ನು ಕಾದುಕೊಂಡಿರೋಣ. ಲೋಕದ ಆಸೆ ಪಾಶೆಗಳು ಭೋಗಗಳಿಗೆ ಬೀಳದಂತೆ ಕರ್ತನ ಸನ್ನಿಧಿಯನ್ನು ಕಾಯೋಣ.
ಕರ್ತನು ಆಶೀರ್ವದಿಸಲಿ.